ಇನ್ನು ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹಿಳಾ ಆಯೋಗದಿಂದ ಒಂದು ಸುದ್ದಿಗೋಷ್ಠಿ ಕೂಡ ಇದೆ. ಪ್ರಕರಣಗಳ ತನಿಖೆಗೆ SITಯನ್ನ ಸರ್ಕಾರ ರಚನೆ ಮಾಡಿದೆ. SITಗೆ ಸಂಪೂರ್ಣ ತನಿಖೆಯನ್ನ ಮಾಡೋಕೆ ಸೂಚನೆ ಕೂಡ ಕೊಡಲಾಗಿದೆ. ಈ ಹಿನ್ನೆಲೆ ಇವತ್ತು ಮಹಿಳಾ ಆಯೋಗದಿಂದ ಸುದ್ದಿಗೋಷ್ಠಿ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾಹಿತಿಯನ್ನ ಹಂಚಿಕೊಂಡಿದ್ದು ಮಧ್ಯಾಹ್ನ 3ಕ್ಕೆ ಮಹಿಳಾ ಆಯೋಗದಲ್ಲಿ ಈ ಸುದ್ದಿಗೋಷ್ಠಿ ನಡೆಯುತ್ತೆ. ಅವರು ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಹೋಗಿ ಲೆಟರ್ ಅನ್ನ ಕೂಡ ಅಂದ್ರೆ ಒಂದು ಮನವಿ ಪತ್ರವನ್ನ ಕೂಡ ಕೊಟ್ಟಿದ್ರು. ದಯವಿಟ್ಟು ಇದು ತನಿಖೆ ಆಗ್ಬೇಕು ಸರ್, ಹೆಣ್ಮಕ್ಳ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅಂಡ್ ರಾಜ್ಯದ ಜನತೆ ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅನುಮಾನ ಕಂಗಳಿಂದ ಅದನ್ನ ನೋಡ್ತಾ ಇದ್ದಾರೆ, ತನಿಖೆ ಮಾಡಬೇಕು ನೀವು ಅಂತ ಮನವಿ ಪತ್ರವನ್ನ ಕೊಟ್ಟು ಬಂದಿದ್ರು. ಅದರ ಬೆನ್ನಲ್ಲೇ ನೆನೆ ಸಿದ್ದರಾಮಯ್ಯ ಸರ್ಕಾರದ ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ SITಯನ್ನ ರಚನೆ ಮಾಡಿದೆ. ಇವತ್ತು ಇವರು ಒಂದು ಪ್ರೆಸ್ ಬ್ರೀಫಿಂಗ್ ಇಟ್ಕೊಂಡಿದ್ದಾರೆ, ಸುದ್ದಿಗೋಷ್ಠಿ. ಏನ್ ಹೇಳ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ. ಇನ್ನೇನ್ ಹೇಳ್ತಾರೆ, ತನಿಖೆಗೆ ರೆಡಿ ಆಗಿದ್ದಾರೆ, ಧನ್ಯವಾದ ನಮ್ಮ ಮಾತನ್ನ ಕೇಳಿದಕ್ಕೆ ಅಂತೆಲ್ಲ ಹೇಳ್ತಾರೆ. ಬಟ್ ಇರ್ಲಿ, ಈ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಸುದ್ದಿಗೋಷ್ಠಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ SIT ರಚನೆ ಮಾಡುವಲ್ಲಿ ಇವರ ಪ್ರಮುಖ ಪಾತ್ರ ಕೂಡ ಇದೆ. ಇವರ ಮನವಿ ಕೂಡ ಹೋಗಿತ್ತು, ಮನವಿಯ ಪತ್ರ. ಇವನ್ನೆಲ್ಲ ಇದು ಕೂಡ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಓಕೆ, ಚೌಧರಿ ಅವರು ಕೂಡ ಇತ್ತೀಚೆಗೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮನವಿ ಪತ್ರವನ್ನ ಕೊಟ್ಟು ಬಂದಿದ್ರು. ಈ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಹೆಚ್ಚಾಗಿದೆ ಅಂಡ್ ಅನಾಮಿಕ ವ್ಯಕ್ತಿಯೊಬ್ಬ ಬಂದು ನಾನು ಇಲ್ಲಿ ಇಷ್ಟಿಷ್ಟು ಹೂತಿಟ್ಟಿದ್ದೀನಿ ಅಂತ ಇದ್ದಾರೆ. ರಾಜ್ಯದ ಜನರಿಗೆ ಇದು ತುಂಬಾ ಗೊಂದಲಕಾರಿಯಾಗಿದೆ. ವಕೀಲರು ಕೂಡ ಇದನ್ನೇ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಸರ್ ಅದ್ರ ಬಗ್ಗೆ ಒಂದು ವಿಶೇಷವಾಗಿ ತನಿಖೆಯನ್ನ ಮಾಡಬೇಕು, ಹಾಗೆ SIT ರಚನೆ ಮಾಡಿ ಅಂತ ನಾವು ಮಹಿಳಾ ಆಯೋಗದಿಂದ ನಿಮ್ಗೊಂದು ಮನವಿ ಪತ್ರವನ್ನ ಕೊಡ್ತಾ ಇದೀವಿ ಅಂತ ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ಕೊಟ್ಟು ಬಂದಿದ್ರು. ಅದರ ಬೆನ್ನಲ್ಲೇ ಒಂದ್ 2-3 ದಿನ ಆಗ್ತಿದ್ದಂತೆ ಸಿದ್ದರಾಮಯ್ಯ ಅವರು ಈ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಬಟ್ ಇದೇ ಸಿದ್ದರಾಮಯ್ಯ ಅವರು ಹೇಳಿದ್ರು, ಯಾರೋ ಹೇಳಿದ್ರು ಅಂತ SIT ಎಲ್ಲ ರಚನೆ ಮಾಡಕ್ಕಾಗಲ್ಲ ರೀ. ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಪೊಲೀಸರಿದ್ದಾರೆ, ತನಿಖೆ ಆಗ್ತಾ ಇದೆ, ಅವ್ರಾಗ್ಲಿ ಬಿಡಿ, ಅದಾಗಿಲ್ಲ ಅಂದ್ಮೇಲೆ ನೋಡೋಣ ಅಂದಿದ್ರು. ಬಟ್ ಅದೇ ಸಿದ್ದರಾಮಯ್ಯ ಅವರು ಇದೀಗ ಈ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ಅದು SITಯನ್ನ ಈ ಧರ್ಮಸ್ಥಳ ಪ್ರಕರಣದಲ್ಲಿ ರಚನೆ ಮಾಡಿರೋದು.